ಜನಗಳಿಗೂ ತೊಂದರೆ ಆಗ್ತಾ ಇದೆಯಲ್ವಾ. ಹಾಂ, ಸೊ ಪಾಪ ಜನ ಮೊದಲೇ ಫುಟ್ಪಾತ್ನಲ್ಲಿ ಇಟ್ಕೊಂಡು ದೊಡ್ಡ ದೊಡ್ಡ ಸಾಹುಕಾರರಾಗಿರೋರಿಗೆ ಏನೂ ಎಫೆಕ್ಟ್ ಇಲ್ಲ. ಈಗೀಗ ಪಾಪ ಬಡವರು ಬಂದಿದ್ದಾರಲ್ಲ, ಅವ್ರಿಗೊಂದು ನೆಲೆ ಮಾಡಿಕೊಟ್ಬಿಟ್ಟು ಮಾಡ್ಬೋದಾಯಿತು ಅನಿಸುತ್ತೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋದ್ರಿಂದ ಮಾಡಲೇಬೇಕಾಗಿದೆ. ಹೌದು. ಹಾಂ, ಮತ್ತೆ ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಓಡಾಡೋದಕ್ಕೆ ಕಂಫರ್ಟಬಲ್ ಇಲ್ಲ ನೋಡಿ, ಫುಲ್ ನೋಡಿ ಮೇಡಮ್, ಅದೇನೆ ಹೇಳ್ತಾ ಇರೋದು. ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋಂಗೆ ಇವ್ರು ಏನಾದರೂ ಮಾಡ್ಕೊಂಡಿದ್ರೆ ಈ ಪ್ರಮೇಯ ಬರ್ತಾನೆ ಇರಲಿಲ್ಲ ಅಲ್ವಾ, ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಸರ್, ಫುಟ್ಪಾತ್ ಇರೋದು ಸಾರ್ವಜನಿಕರಿಗೆ ಓಡಾಡೋ ಅಂತ ಪ್ಲೇಸು, ಅವ್ರ ಹಕ್ಕೋದು ಅಲ್ಲೇ ಓಡಾಡಬೇಕು. ಅದು ಬಿಟ್ಬಿಟ್ಟು ಪಾಪ ಅವರು ರೋಡಲ್ಲಿ ಇವರೆಲ್ಲ ಫುಲ್ ಕವರ್ ಮಾಡ್ಕೊಂಡ್ಬಿಟ್ರೆ ಅವ್ರು ರೋಡಲ್ಲಿ ಓಡಾಡ್ತಾ ಇದಾರೆ. ಏನಾದ್ರು ಅದಕ್ಕೆ ಕವರ್ ಮಾಡ್ಕೊಳ್ದೇ ಇರೋಂಗೆ ಇದ್ದಿದ್ರೆ ಈ ಥರ ಮಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವ್ರು ಕವರ್ ಮಾಡ್ಕೊಂಡಿದ್ರಿಂದಾನೇ ಅವ್ರಿಗೆ ತೊಂದರೆ ಆಯಿತು. ಯಾವ ಥರ ಅವ್ರನ್ನ ಇವಾಗ ನೀವು ಏನೇ ಮಾಡಿದ್ರು ಕಾನೂನಾತ್ಮಕವಾಗಿ ಮಾಡಬೇಕು. ಕಾನೂನು ಬಾಹಿರವಾಗಿ ಮಾಡಿದ್ರೆ ಅದೆಲ್ಲ ತೊಂದರೆನೇ ಹೌದು ಅಲ್ವಾ. ಕಾನೂನು ಅನ್ನೋದು ಇರೋದೇ ಅದಕ್ಕೋಸ್ಕರ ಅಲ್ವಾ. ಕಾನೂನು ಚೌಕಟ್ಟು ಅನ್ನೋದೇ ಅದಕ್ಕೋಸ್ಕರ ಅಲ್ವಾ. ಹೌದು ಹಾಂ, ಹೌದು ಸರ್. ಈ ಕಾನೂನಾತ್ಮಕವಾಗಿ ಅಂತಂದ್ರೆ ಯಾವ ತರ? ಈಗ ಆದೇಶ ಬಂದಿದೆ, ಸುಪ್ರೀಂ ಕೋರ್ಟ್ ಇಂದ ಆದೇಶ ಬಂದಿದೆ, ತೆರವು ಮಾಡಬೇಕು ಅವ್ರಿಗೆ. ಕಾನೂನಾತ್ಮಕವಾಗಿ ಇಲ್ಲ ಅಂತಾನೆ ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಬಂದಿರೋದು ಅಲ್ವಾ. ಇವ್ರು ಮತ್ತೆ ಈಗ ಹಾಕೊಳ್ತಾನೆ ಇದ್ದಾರೆ. ಏನ್ ಹೇಳ್ತೀರಾ ಇವ್ರು? ತಪ್ಪಲ್ವಾ ಮೇಡಮ್? ಒಂದು ಸರ್ತಿ ಇದಾದ್ಮೇಲೆ ಅದಕ್ಕೊಂದು ಕಮಿಟಿ ಮಾಡ್ಕೋಬೇಕು ಇವರೇನೆ. ಸರ್ಕಾರದಿಂದ ಒಂದು ಸ್ಯಾಂಕ್ಷನ್ಸ್ ತೊಗೋಬೇಕು. ಅದಕ್ಕೇನಾದರೂ ಚಾರ್ಜಸ್ ನಿಗದಿ ಮಾಡ್ತಾರೆ ಸರ್ಕಾರದವರು. ಆ ಚಾರ್ಜಸ್ಸನ್ನು ಕೊಟ್ಟು ಇವರು ಏನು ಬೇಕಾದರೂ ಮಾಡಬಹುದು. ಬಟ್ ಅಂದರೂ ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಮೇಡಮ್. ನಾವು ಯಾಕೆಂದರೆ ಮಿಡ್ಲ್ ಆಫ್ ದ ರೋಡ್ ನೀವು ಕೇಳಿದ್ರೆ ಟ್ರಿಕ್ಕಿ ಆಗಿಬಿಡುತ್ತೆ ನನಗೆ. ಹೇಳಿ, ಏನ್ ಹೇಳ್ತೀರಾ ಸರ್ ಸಚಿವರಿಗೆ, ಕೃಷ್ಣ ಬೈರೇಗೌಡ ಸರ್ಗೆ? ಒನ್ ಆಫ್ ದ ಬೆಸ್ಟ್ ಸಚಿವರವರು. ಕೃಷ್ಣ ಬೈರೇಗೌಡ ಅಂದರೆ ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ಮನುಷ್ಯ, ಅರ್ಥ ಆಯ್ತಲ್ವಾ. ಸೊ ಜನಗಳಿಗೆ ಒಳ್ಳೆ ಮಾಡುವಂಥ ಮನುಷ್ಯ, ಅದನ್ನು ಹೇಳ್ತೀನಿ. ಇಲ್ಲಿ ಯಾವ ಥರ ಅಭಿವೃದ್ಧಿ ಮಾಡ್ತಾರೆ? ಇವ್ರಿಗೂ ಈ ಫುಟ್ಪಾತ್ ತೆರವು ಮಾಡೋವಂಥ ಇದರಲ್ಲಿ ಇವ್ರಿಗೆ ಎಫೆಕ್ಟ್ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳೋದು ಇವ್ರ ತಪ್ಪು. ಇವ್ರಿಗೂ ಒಳ್ಳೇದು ಮಾಡ್ತಾರೆ ಬರೋ ದಿನಗಳಲ್ಲಿ. ಅದಕ್ಕೇನೇನು ಕಾನೂನು ತರಬೇಕು ಅದೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಒಂದು ಕಾನೂನು ತಂದು ಅವ್ರಿಗೂ ನ್ಯಾಯ ಒದಗಿಸ್ತಾರೆ ಅನ್ನೋಂಥ ಭರವಸೆ ನನಗಿದೆ. ಅದೇ ಸರ್, ಇಲ್ಲಿ ಯಾವ ಥರ ಅಭಿವೃದ್ಧಿ ನಿರೀಕ್ಷೆಯಲ್ಲಿದ್ದೀರಾ ನೀವು? ಇದು ಬೆಟರೇ ಮೇಡಮ್, ಇವಾಗ ಮಾಡ್ತಾ ಇರೋದು ಬೆಟರೇನೆ. ಇದನ್ನು ಎಕ್ಸಿಕ್ಯೂಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಇವಾಗ ನೋಡಿ, ಅಧಿಕಾರಿಗಳು ಬರ್ತಾರೆ, ತೆಗೆಸ್ತಾರೆ, ತಿರ್ಗಾ ಬಂದ್ಬಿಟ್ರಿ ಇವರು. ಇದು ಆಪ್ರೇಷನ್ ಏನು ಆಗಿಬಿಡುತ್ತೆ ಅಂದರೆ, ಆಪ್ರೇಷನ್ ಕಂಟಿನ್ಯೂಸ್ ಆಗಿರಬೇಕು. ಇವತ್ತು ಒಂದು ದಿವಸ ನೇಮ್ ತೊಗೊಳ್ಳೋದು, ಒಂದು ದಿವಸ ಆ ನೇಮೇ ಇಲ್ಲದೆ ಇರೋಂಗೆ ಆಗೋದು, ಆ ರೀತಿ ಆಗೋಯ್ತಿದ್ದು. ಕರೆಕ್ಟ್ ಅಲ್ವಾ? 3 ದಿವಸ ತುಂಬ ಚೆನ್ನಾಗಿ ಟ್ರೋಲ್ಸು ತುಂಬ ಚೆನ್ನಾಗಿ ಆಯಿತು ಪಾಸಿಟಿವ್ ಆಗಿ. ಇವಾಗೇನಿದೆ ಅದಕ್ಕೋಸ್ಕರ ಆ ರೀತಿಯಾಗಿ. ಮೊದಲು ತುಂಬ ತೊಂದರೆ ಇತ್ತು, ಎಲ್ಲ ಜನಗಳಿಗೆ ಇಕ್ಕಟ್ಟಾಗಿತ್ತು. ಈಗ ಪರವಾಗಿಲ್ಲ, ಇವಾಗ ಆರಾಮಾಗಿದೆ, ಖುಷಿ ಆಯ್ತು. ಅವತ್ತಿಂದ ಇವತ್ತೇ ಬಂದಿರೋದು. ಆಗ ಓಡಾಡ್ಬೇಕಾದ್ರೆ ಯಾವ ಥರ ಹಿಂಸೆ ಆಗ್ತಿತ್ತು? ತುಂಬ ತೊಂದರೆ ಆಗೋದು, ಗಾಡಿಗಳು ಏಕ ನಿಲ್ಸಿರೋರು ಅದರಿಂದ. ಈ ಫುಟ್ಪಾತ್ ಮೇಲೆ ಯಾವಾಗಲೂ ವ್ಯಾಪಾರ ಹೌದೌದು. ಈಗ ಅಲ್ಲಿ 5 ನಿಮಿಷ ಹೇಳಿದ್ರೆ ಇನ್ನೊಂದು 10 ನಿಮಿಷ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಹೌದೌದು, ಈಗ ಫ್ರೀಯಾಗಿ ಓಡಾಡ್ತಾ ಇದ್ದೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಥ್ಯಾಂಕ್ಸ್ ಹೇಳ್ತೀನಿ. ಇನ್ಯಾವ ಥರ ನಿಮಗೆ ಫ್ರೀ ಅಂದ್ರೆ ಇನ್ಯಾವ ಥರ ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ಹೇಳ್ತೀರಾ? ಇರ್ಲಿ, ಎಲ್ಲ ಗಲೀಜಾಗಬಾರ್ದು. ಎಲ್ಲರೂ ಯಾರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಆ ಥರ ವ್ಯವಸ್ಥೆ ಮಾಡ್ಬೇಕಷ್ಟೆ.